ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕರ್ನಾಟಕ ನೀರಾವರಿ ಇಲಾಖೆಯವರು ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ, ಉದ್ಯೋಗ ಸ್ಥಳ ಎಲ್ಲಿರುತ್ತೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನ್ ಮಾಡಿರಬೇಕು, ವಯೋಮಿತಿ ಎಷ್ಟಿರುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಇವಾಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆದಷ್ಟು ಬೇಗ ಅಪ್ಲಿಕೇಶನ್ನ ಹಾಕೋಬಹುದು. ವಿಡಿಯೋ ಶುರು ಮಾಡೋಣ. ಕರ್ನಾಟಕ ಮೈನರ್ ಇರಿಗೇಷನ್ ಅಂಡ್ ಗ್ರೌಂಡ್ ವಾಟರ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂದರೆ ಕರ್ನಾಟಕ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯಿಂದ ಯಾವ್ಯಾವ ಹುದ್ದೆಗಳಿಗೆ ಖಾಲಿ ಇದೆ ಅಂತ ತಿಳಿಸ್ತಾ ಇದ್ದೀನಿ. ಇಲ್ಲಿ 1805 ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಕರ್ನಾಟಕ. ಸ್ಯಾಲರಿನ ನೋಡೋದಾದ್ರೆ 27,000ದಿಂದ 1,97,200 ರೂಪಾಯಿ ಇರುತ್ತೆ ತಿಂಗಳ ಸ್ಯಾಲರಿ. ಇದು ಹಲವಾರು ಹುದ್ದೆ ಖಾಲಿ ಇದೆ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ನೋಟಿಫಿಕೇಶನ್ ಅಲ್ಲೂ ಮೆನ್ಷನ್ ಇದೆ. ನಾನು ನಿಮಗೆ ಎಲ್ಲ ಹುದ್ದೆನೂ ತಿಳಿಸೋಕೆ ಹೋಗೋದಿಲ್ಲ, ಯಾಕಂದ್ರೆ ಹಲವಾರು ಹುದ್ದೆ ಇದೆ. ಕೆಲವೊಂದು ಮಾತ್ರ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆನಾ? ಇಲ್ಲಿ ನೋಡಿದರೆ ಚೀಫ್ ಇಂಜಿನಿಯರ್ ಹುದ್ದೆ 3, ಸೂಪರಿಂಟೆಂಡಿಂಗ್ ಇಂಜಿನಿಯರ್ 5, ಜಾಯಿಂಟ್ ಡೈರೆಕ್ಟರ್ 1, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ 18, ಅಕೌಂಟ್ಸ್ ಆಫೀಸರ್ ಹುದ್ದೆ 2 ಖಾಲಿ ಇದೆ. ನೆಕ್ಸ್ಟ್ ಡ್ರಾಫ್ಟ್ಮನ್ ಹುದ್ದೆ 8, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂದರೆ FDA ಅಂತ ಹೇಳ್ತೀವಲ್ಲ, ಅದು 115 ಖಾಲಿ ಇದೆ. ಫಸ್ಟ್ ಡಿವಿಷನ್ ಅಕೌಂಟ್ಸ್ ಅಸಿಸ್ಟೆಂಟ್ 40 ಖಾಲಿ ಇದೆ. ಸ್ಟೆನೋಗ್ರಾಫರ್ ಇಂಗ್ಲಿಷ್ ಕನ್ನಡ ಎರಡಕ್ಕೂ ಖಾಲಿ ಇದೆ, 24 ಹುದ್ದೆ. ಸೀನಿಯರ್ ಡೇಟಾ ಎಂಟ್ರಿ ಅಸಿಸ್ಟೆಂಟ್ ಹುದ್ದೆ 26 ಖಾಲಿ ಇದೆ. ಫಸ್ಟ್ ಡಿವಿಷನ್ ಸ್ಟೋರ್ ಕೀಪರ್ 1, ಫಸ್ಟ್ ಡಿವಿಷನ್ ಸರ್ವೇಯರ್ 51, ಟ್ರೇಸರ್ ಹುದ್ದೆ 12, SDA ಅಂತ ಹೇಳ್ತೀವಲ್ಲ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆ 190, ಡೇಟಾ ಎಂಟ್ರಿ ಅಸಿಸ್ಟೆಂಟ್ ಹುದ್ದೆ 132, ಡ್ರೈವರ್ ಹುದ್ದೆ 79, ಇದಕ್ಕೆ SSLC ಅಥವಾ 10th ಆಗಿರಬೇಕಾಗುತ್ತೆ. ಜಮೇದಾರ್, ದಫೇದಾರ್ ಅಥವಾ ಅಟೆಂಡರ್ ಹುದ್ದೆ 23 ಖಾಲಿ ಇದೆ. ಮೇಟಿ ಅಥವಾ ಕುಕ್ 1 ಖಾಲಿ ಇದೆ. ಪ್ಯೂನು, ಸೈಕಲ್ಲಿ ಆರ್ಡರ್ಲಿ ಮತ್ತೆ ವಾಚ್ಮೆನ್ನು, ಸ್ವೀಪರು ಇಷ್ಟು ಹುದ್ದೆ 313 ಖಾಲಿ ಇದೆ. ಮುನ್ಸಿಪಲ್ ಸ್ಟಾಫ್ ಹುದ್ದೆ 1 ಖಾಲಿ ಇದೆ. ಈ 3 ಹುದ್ದೆಗಳಿಗೆ SSLC ಅಥವಾ 10th ಆಗಿರಬೇಕಾಗುತ್ತೆ. ಇದಿಷ್ಟು ಯಾವ್ಯಾವ ಹುದ್ದೆ ಎಷ್ಟು ಖಾಲಿ ಇದೆ ಅನ್ನೋದರ ವಿವರ. ನೆಕ್ಸ್ಟ್ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲ್ರಿ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ವಾಟ್ಸಪ್ ಚಾನಲ್ನ ಓಪನ್ ಮಾಡಿದ್ದೀವಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಲಿಂಕ್ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಾಲೋ ಕೊಟ್ಕೊಂಡು ಪ್ರತಿದಿನನೂ ಡೀಟೇಲ್ಸ್ನ ನೋಡ್ಕೋಬಹುದು ಮತ್ತು ವಿಡಿಯೋನು ನೋಡ್ಕೋಬಹುದು. ಇಲ್ಲಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಡೀಟೇಲ್ಸ್ ಇದೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇಲ್ಲಿಂದ ಶೇರ್ ಕೂಡ ಮಾಡಬಹುದು. ಇವಾಗ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲ್ರಿ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಚೀಫ್ ಇಂಜಿನಿಯರ್ ಹುದ್ದೆಗೆ 1,44,700 ರೂಪಾಯಿಂದ ಹಿಡಿದು 1,97,200. ಸೂಪರಿಂಟೆಂಡಿಂಗ್ ಇಂಜಿನಿಯರ್ 1,18,700ರಿಂದ ಹಿಡಿದು 1,75,200. ಎಲ್ಲ ಹುದ್ದೆದು ತಿಳಿಸಲ್ಲ, ಕೆಲವೊಂದು ತಿಳಿಸ್ತಾ ಹೋಗ್ತೀನಿ, ನೋಡ್ಕೊಂಡು ಮಾಡ್ಕೊಳ್ಳಿ. ಅಕೌಂಟ್ಸ್ ಆಫೀಸರ್ 83,700ರಿಂದ 1,55,200. ಡ್ರಾಫ್ಟ್ಸ್ಮೆನ್ನು, FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟು, ಫಸ್ಟ್ ಡಿವಿಷನ್ ಅಕೌಂಟ್ಸ್ ಅಸಿಸ್ಟೆಂಟು, ಸ್ಟೆನೋಗ್ರಾಫರು, ಸೀನಿಯರ್ ಡೇಟಾ ಎಂಟ್ರಿ ಅಸಿಸ್ಟೆಂಟು, ಫಸ್ಟ್ ಡಿವಿಷನ್ ಸ್ಟೋರ್ ಕೀಪರು, ಫಸ್ಟ್ ಡಿವಿಷನ್ ಸರ್ವೇಯರ್. ಇದಿಷ್ಟು ಹುದ್ದೆಗಳಿಗೆ 44,425 ರೂಪಾಯಿಂದ ಹಿಡಿದು 83,700 ರೂಪಾಯಿ ಇರುತ್ತೆ. ಟ್ರೇಸರ್ ಹುದ್ದೆಗೆ 37,500ರಿಂದ 76,100 ರೂಪಾಯಿ ಇರುತ್ತೆ. ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂದರೆ SDA, ಬ್ಲೂ ಪ್ರಿಂಟರು, ಸೆಕೆಂಡ್ ಡಿವಿಷನ್ ಅಕೌಂಟ್ ಅಸಿಸ್ಟೆಂಟು, ಡೇಟಾ ಎಂಟ್ರಿ ಅಸಿಸ್ಟೆಂಟು, ಸೆಕೆಂಡ್ ಡಿವಿಷನ್ ಸರ್ವೇಯರು, ಡ್ರೈವರು. ಇದಿಷ್ಟು ಹುದ್ದೆಗೆ 34,100 ರೂಪಾಯಿಂದ ಹಿಡಿದು 67,600 ರೂಪಾಯಿ ಇರುತ್ತೆ. ನೆಕ್ಸ್ಟ್ ಅಟೆಂಡರ್, ಜಮೇದಾರ್ ಅಥವಾ ದಫೇದಾರ್ ಹುದ್ದೆ ಮತ್ತು ಮೇಟಿ ಅಥವಾ ಕುಕ್ ಹುದ್ದೆಗಳಿಗೆ 29,600 ರೂಪಾಯಿಂದ ಹಿಡಿದು 52,800 ರೂಪಾಯಿ ಇರುತ್ತೆ. ಪ್ಯೂನು, ವಾಚ್ಮೆನ್ನು, ಸೈಕಲ್ ಆರ್ಡರ್ಲಿ, ಸ್ವೀಪರು ಮತ್ತು ಮುನ್ಸಿಪಲ್ ಸ್ಟಾಫ್. ಇದಿಷ್ಟು ಹುದ್ದೆಗೆ 27,000 ರೂಪಾಯಿಂದ ಹಿಡಿದು 46,675 ರೂಪಾಯಿ ಇದೆ. ನೆಕ್ಸ್ಟ್ ಒಂದೆರಡು ಇಂಜಿನಿಯರ್ ಹುದ್ದೆಗಳಿಗೂ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಜಾಯಿಂಟ್ ಡೈರೆಕ್ಟರು ಹುದ್ದೆಗೂ 1,18,700 ರೂಪಾಯಿಂದ ಹಿಡಿದು 1,75,000. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದರೆ 1,07,500ರಿಂದ 1,67,000. ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗಳಿಗೆ 83,700 ರೂಪಾಯಿಂದ ಹಿಡಿದು 1,55,200. ಮಿಕ್ಕಿದಲ್ಲಿ ಹುದ್ದೆಗಳಿಗೆ ಇಲ್ಲಿ ಸ್ಯಾಲ್ರಿ ಇದೆ, ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೊಳ್ಳಿ. ನೆಕ್ಸ್ಟ್ ವಯೋಮಿತಿಯ ಡೀಟೇಲ್ಸ್ನ ನೋಡೋದಾದ್ರೆ ಮಿನಿಮಮ್ 21 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ ಏಜ್ನ ಇನ್ನೂ ಮೆನ್ಷನ್ ಮಾಡಿರೋದಿಲ್ಲ, ಅಪ್ಕಮಿಂಗ್ ನೋಟಿಫಿಕೇಶನಲ್ಲಿ ಮೆನ್ಷನ್ ಮಾಡ್ತಾರೆ.
ವಯೋಮಿತಿ ಸಡಿಲಿಕೆಯನ್ನು ಕೂಡ ಅವರು ಮೆನ್ಷನ್ ಮಾಡಿರೋದಿಲ್ಲ, ಅದನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಈ ಅಫಿಷಿಯಲ್ ನೋಟಿಫಿಕೇಶನ್ನ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರಾ ಅಂಥವರಿಗೆ ಈ ವಿಡಿಯೋನ, ಈ ಚಾನಲ್ನ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಈ ನೋಟಿಫಿಕೇಶನ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇದು ಅಧಿಸೂಚನೆ ಹೊರಡಿಸಿದ್ದಾರೆ, ಆದರೆ ಇನ್ನು ಯಾವಾಗ ಹುದ್ದೆ ಓಪನಿಂಗ್ ಡೇಟು, ಕೊನೆ ಡೇಟು ಅಂತ ತಿಳಿಸಿಲ್ಲ. ಇದು ನೋಡಿ, ಇದು ಅಫಿಷಿಯಲ್ ನೋಟಿಫಿಕೇಶನ್ ಆಗಿರುತ್ತೆ. ಓಕೆನಾ? ಇನ್ನೂ ಅಫಿಷಿಯಲ್ ಯಾವಾಗ ಅಪ್ಲಿಕೇಶನ್ ಹಾಕಬೇಕು ಅನ್ನೋ ಡೇಟ್ನ ಅನೌನ್ಸ್ ಮಾಡಿಲ್ಲ. ಅಫಿಷಿಯಲ್ ನೋಟಿಫಿಕೇಶನ್ನ ಸಂಪೂರ್ಣವಾಗಿ ಓದ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಓಪನ್ ಆದ ತಕ್ಷಣ ಹಾಕ್ಕೋಬಹುದು. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ minor-irrigation.karnataka.gov.in. ಇದು ಅದೇ ಮೆನ್ಷನ್ ಮಾಡಿ ನೋಡಿ, ಇಟ್ಸ್ ಅ ಡ್ರಾಫ್ಟ್ ಆ್ಯಂಡ್ ಅಪ್ಕಮಿಂಗ್ ನೋಟಿಫಿಕೇಶನ್. ಇದು ಡ್ರಾಫ್ಟ್ ಮಾತ್ರ, ಇನ್ನು ಅಪ್ಕಮಿಂಗ್ ನೋಟಿಫಿಕೇಶನ್ ಬರೋದಿದೆ. ಅದನ್ನು ಆದಷ್ಟು ಬೇಗ ಹೊರಡಿಸ್ತಾರೆ, ರಿಯಲಿ ಸೂನ್ ಅಂತ ಹಾಕಿದ್ದಾರೆ. ನೀವು ವೇಟ್ ಮಾಡ್ತಾರೆ ಎಲ್ಲ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆಯಾ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ.